ಸಭೆ ಅಂತ ಅಂದ್ರೆ ಏನು, ದ ಡೆಫಿನಿಷನ್ ಆಫ್ ಚರ್ಚ್, ಅದು ದೇವ್ರ ವಾಕ್ಯದಲ್ಲಿ ಅದ್ರ ಮೊದಲನೇ ಪೇತ್ರನ ಪತ್ರಿಕೆ ಬರೆದಂತ ಆ ವಾಕ್ಯದ ಆಧಾರದ ಮೇಲೆ ನಾವು ಕಲಿತಾ ಬಂದಿದ್ದೇವೆ. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಸಭೆ ಹಳೆ ಒಡಂಬಡಿಕೆಯಲ್ಲಿಯೇ ಸಭೆ ಇತ್ತು ಎಂಬುದಾಗಿ ಕೆಲವ್ರು ಹೇಳುದ್ರು ಕೂಡ ನೀವು ಕೇಳ್ಬಹುದು. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಸಭೆ ಸೇರ್ತಾ ಇತ್ತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾದಂತ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟಂತ, ವಿಶೇಷವಾಗಿ ಜಗದುತ್ಪತ್ತಿಗೆ ಮುಂಚಿತವಾಗಿ ಕರೆಯಲ್ಪಟ್ಟಂತ ಸಭೆ ಇರ್ಲಿಲ್ಲ. ಅವ್ರು ಯಾರು ಕ್ರಿಸ್ತನ ರಕ್ತದಿಂದ ತೊಳೆದವರಲ್ಲ. ಆದ್ರೆ ದೇ ಯೂಸ್ ಟು ಗ್ಯಾದರ್, ಒಟ್ಟಾಗಿ ಸೇರ್ತಾ ಇದ್ರು ಅನ್ನೋದನ್ನ ನಾವು ನೋಡ್ತಾ ಬಂದೆವು. ಅದಾದ್ಮೇಲೆ ಸಭೆಯಲ್ಲಿ ಎರಡು ವಿಧ ಇದೆ ಎಂಬುದಾಗಿ ನಾವು ನೋಡ್ತಾ ಬಂದಿದ್ದೇವೆ. ಒಂದು ಸಾರ್ವತ್ರಿಕವಾದ ಸಭೆ, ಅದನ್ನ ಯೂನಿವರ್ಸಲ್ ಚರ್ಚ್ ಅಂತ ಕರೀತಾರೆ. ಎರಡನೇದಾಗಿ ಲೋಕಲ್ ಚರ್ಚ್ ಅಥವಾ ಸ್ಥಳೀಯ ಸಭೆ ಎಂಬುದಾಗಿ ನಾವು ನೋಡ್ತೇವೆ. ಈ ಸಾರ್ವತ್ರಿಕವಾದ ಸಭೆಯನ್ನ ನಾವು ಯಾರು ನೋಡಕ್ಕಾಗೋದಿಲ್ಲ, ಕಣ್ಣಿಗೆ ನಾವು ಕಾಣಿಸಕ್ಕಾಗೋದಿಲ್ಲ. ಯಾಕಂದ್ರೆ ಇಡೀ ವಿಶ್ವದಾದ್ಯಂತ ಯೇಸು ಸ್ವಾಮಿಯನ್ನ ರಕ್ಷಕನಾಗಿ ಸ್ವೀಕಾರ ಮಾಡಿರ್ತಕ್ಕಂಥ, ಪಾಪ ಪರಿಹಾರ ಹೊಂದಿರತಕ್ಕಂಥ ಎಲ್ಲಾ ಮಕ್ಕಳು ಸೇರಿ ಅವ್ರು ಯಾವ ಸಭೆ, ಯಾವ ಊರು, ಯಾವ ಜಾತಿ, ಯಾವ ಕುಲ ಎಲ್ಲಿದ್ರೂ ಸಹ ಅವರೆಲ್ಲರೂ ಕೂಡ ಸಾರ್ವತ್ರಿಕವಾದಂತ ಸಭೆಯ ಒಂದು ಭಾಗ. ಅದನ್ನ ನಾವು ಕಣ್ಣಾರೆ ನೋಡಕ್ಕಾಗಲ್ಲ. ಯಾರಿದ್ದಾರೆ, ಯಾರು ರಕ್ಷಣೆ ಹೊಂದಿದರೆ ಏನು ಅಂತ ನೋಡಕ್ಕಾಗಲ್ಲ. ಅದು ಎರಡನೇ ವಿಚಾರವಾಗಿ ನಾವು ನೋಡ್ತಾ ಬಂದು ಸ್ಥಳೀಯ ಸಭೆ. ಸ್ಥಳೀಯ ಸಭೆ ಬಹಳ ಮಹತ್ವವಾದದ್ದು. ಅದನ್ನ ನಾವು ಕಣ್ಣಾರೆ ನೋಡಬಹುದು, ಅದರಲ್ಲಿ ಅನುಭವಿಸಬಹುದು. ಅದನ್ನ ನಾವು ನೋಡ್ತಾ ಬಂದೆವು. ಅದಾದ್ಮೇಲೆ ನಾವು ನೋಡ್ತಾ ಬಂದೆವು ನಮ್ಮ ಸಭೆ ಇವತ್ತು ನಾವು ಥಿಯಾಲಜಿ ಅಂತ ನಾವೇನ್ ಕರಿತೀವಿ, ಥಿಯಾಲಜಿ ಕಲಿಯುವುದನ್ನ, ಈ ಥಿಯಾಲಜಿಗೆ ಮೂಲ ಬುನಾದಿ ಹಾಕಿ ಕೊಟ್ಟವ್ರು ಯೇಸು ಸ್ವಾಮಿ ಇದ್ದಾಗ್ಲೇ ಅವ್ರು ಥಿಯಾಲಜಿ ಕಲ್ಸಿದ್ದಾರೆ. ಪೌಲ ಅಪೋಸ್ತಲರೆಲ್ಲ ಥಿಯಾಲಜಿ ಕಲ್ಸಿದ್ದಾರೆ. ಆದ್ರೆ ಒಂದು ಥಿಯಾಲಜಿ ಸಿಸ್ಟಮ್ಯಾಟಿಕ್ ಕಲಿಯುವಂತ, ನಾನು ನಿಮ್ಗೆ ಹೇಳ್ತಾ ಬಂದೆ, ಅವ್ರು ಮಾತಾಡ್ತಾ ಇದ್ರು ಡೆಮ್ನಾಲಜಿ, ಏಂಜಲಾಲಜಿ, ಎಕ್ಲಿಸಿಯಾಲಜಿ, ಎಸ್ಕೆಟಾಲಜಿ ಅಥವಾ ನ್ಯೂಮಟಾಲಜಿ, ಹೀಗೆ ಅನೇಕ ವಿಚಾರಗಳನ್ನ ಹೀಗೆ ಕಲಿಯುವಂತ ಒಂದು ರೂಢಿ ಬಂದಿದ್ದೆ ಮಾರ್ಟಿನ್ ಲೂಥರ್ ಮತ್ತು ಕ್ಯಾಲ್ವಿನ್ ಇಂದ. ಈ ಮಾರ್ಟಿನ್ ಲೂಥರಿಸಂ ಏನ್ ಹೇಳ್ತದೆ, ಅದು ಕೆಲವು ಅಂಶಗಳನ್ನ ಹೇಳಿದೆ. ಕೆಲವರಿಗೆ ಅದು ಬಹುಶಃ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗಬಹುದು. ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ಎಂಬುದನ್ನ ನಂಬ್ತೇವೆ. ಗೊತ್ತಾಗದೇ ಇದ್ರು ಏನ್ ಪರವಾಗಿಲ್ಲ, ಅದೇನ್ ನಮ್ಮ ದೊಡ್ಡ ವಿಷಯವೇನಲ್ಲ. ನಾವು ಹೆಚ್ಚಿನ ಭಾಗ ನಾವು ಮಾರ್ಟಿನ್ ಲೂಥರ್ನ ಸಂಪೂರ್ಣವಾಗಿ ಆತನ ಥಿಯಾಲಜಿನ ತಿರಸ್ಕಾರ ಮಾಡುವುದಿಲ್ಲ. ಕೆಲವು ಅಂಶನ ಅಲ್ಲಿಂದಲೂ ಕೂಡ ನಾವು ನಂಬ್ತೇವೆ, ಅದರಲ್ಲೂ ಸಹೋದರ ಸಭೆಯವರು. ಇನ್ನು ಹೆಚ್ಚಿನ ಭಾಗ ನಾವು ಕ್ಯಾಲ್ವಿನಿಸಂ ಇಂದ, ಅಂದ್ರೆ ಕ್ಯಾಲ್ವಿನ್ ಹೇಳಿದಂತ, ಜಾನ್ ಕ್ಯಾಲ್ವಿನ್ ಸಿದ್ಧಪಡಿಸಿದಂತ ದೈವಶಾಸ್ತ್ರದ ಆಧಾರದ ಮೇಲೆ ನಮ್ಮ ಡಾಕ್ಟ್ರಿನ್ಗಳು ಇವತ್ತು ನಡೀತಾ ಬಂದಿದೆ. ಅದೇ ರೀತಿಯಾಗಿ ಅನೇಕ ಸತ್ಯವೇದದ ದೈವಶಾಸ್ತ್ರ, ಸಿಸ್ಟಮ್ಯಾಟಿಕ್ ಥಿಯಾಲಜಿ ಕೂಡ ರಚಿತವಾಗಿರುವುದು ಹಾಗೆ ನಾವು ಕಲಿತಾ ಬಂದಿದ್ದೇವೆ. ಈ ದಿನ ಹಾಗೆ ಮುಂದುವರೆದು ಈ ಸಭೆ ಎಂಬತಕ್ಕಂತ ಬಹಳ ಶ್ರೇಷ್ಠವಾದದ್ದು, ಅದು ಎಷ್ಟು ಸಾರಿ ಹೇಳಿದ್ರು ಅದಕ್ಕೆ ಬೆಲೆ ಕಡಿಮೆನೆ. ಅಷ್ಟು ಶ್ರೇಷ್ಠವಾದ ಈ ಸಭೆಯನ್ನ ನಮ್ಮಂತ ಮನುಷ್ಯರಿಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರವಾಗಿ ದೇವರಾತ್ಮನು ನಮ್ಗೆ ಸಭೆ ಅಂದ್ರೆ ಹೇಗಿರ್ತದೆ, ಸಭೆಯನ್ನ ನೀವು ಯಾವ ರೀತಿ ನೋಡ್ತೀರಿ, ಸಭೆ ಅಂದ್ರೆ ನೀವು ಹೇಗ್ ಗ್ರಹಿಸ್ತೀರಿ ಅನ್ನೋದನ್ನ ನಮಗೆ ಮನದಟ್ಟ ಮಾಡಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ಅನೇಕ ಹೋಲಿಕೆಯನ್ನ ನಾವು ನೋಡ್ತೇವೆ. ಅದಕ್ಕೆ ಇಂಗ್ಲಿಷ್ ಭಾಷೆನಲ್ಲಿ ಹೀಗೆ ಹೇಳ್ಬೋದು, ಮೆಟಾಫರ್ಸ್ ಆಫ್ ದ ಚರ್ಚ್. ಮೆಟಾಫರ್ಸ್ ಅಂದ್ರೆ ಒಂದಕ್ಕೆ ಹೋಲಿಕೆ ಮಾಡಿ ಅರ್ಥ ಮಾಡಿಸೋದು. ಉದಾಹರಣೆಗೆ ನಾನು ಹೇಳ್ಬಿಡ್ತೇನೆ. ಕೆಲವೊಂದು ಸಮಯ ನಾವು ಯಾರಿಗಾದ್ರೂ ಏನಾದ್ರು ಹೇಳ್ತಾ ಇರ್ತೇವೆ, ಸ್ವಲ್ಪ ಗ್ರಹಿಸ್ಲಿಕ್ಕೆ ಅವ್ರಿಗೆ ಕಷ್ಟ ಆಯ್ತು ಅಂದ್ರೆ ಒಂದ್ ಯಾವ್ದೋ ಉದಾಹರಣೆ ಕೊಡ್ತೇವೆ. ಉದಾಹರಣೆ ಕೊಟ್ಟು ಉದಾಹರಣೆ ಅರ್ಥ ಆಯ್ತು ಅಂದ್ರೆ ಇದು ಅರ್ಥ ಆಗುತ್ತೆ, ಹಾಗಾ, ಹೌದು ಹೌದು ನಮ್ಗೆ ಅರ್ಥ ಆಯ್ತು ಅಂತ ಅನೇಕರು ಹೇಳ್ತಾರೆ. ನಾವು ಕೂಡ ನಮಗೂ ಅನೇಕರು ಉದಾಹರಣೆ ಕೊಟ್ಟೆ ಮಾತಾಡ್ತಾರೆ. ಅದೇ ರೀತಿಯಾಗಿ ಈ ದಿನ ಸಭೆ ಅಂದ್ರೆ ನೀವ್ ಏನ್ ಅರ್ಥ ಮಾಡ್ಕೊಳ್ತಿದ್ದೀರಾ, ಸಭೆ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ, ನೋಡ್ರಿ ಸಭೆ ಅಂದ್ರೆ ಹೀಗಿರ್ತದೆ ಎಂಬುದಾಗಿ ಹೇಳಲಿಕ್ಕೆ ದೇವ್ರ ವಾಕ್ಯದಲ್ಲಿ ಅನೇಕ ಹೋಲಿಕೆಗಳನ್ನ ನಾವು ನೋಡ್ತೇವೆ. ಮೊದಲನೇದಾಗಿ ಈ ದಿನ ನಿಮ್ ಜೊತೆ ಪ್ರಸ್ತಾಪ ಮಾಡುವಂತ ವಿಚಾರ, ಸಭೆಯು ಒಂದು ಕುಟುಂಬಕ್ಕೆ ಹೋಲಿಕೆಯಾಗಿದೆ. ಇನ್ನು ಆಮೇಲೆ ನಾವು ನೋಡ್ತಾ ಬಂದ್ರೆ ಸಭೆಯು ಮದಲಗಿತ್ತಿಗೆ ಹೋಲಿಕೆಯಾಗಿದೆ, ಸಭೆಯು ದ್ರಾಕ್ಷೆ ಬಳ್ಳಿಯ ಕೊಂಬೆಗೆ ಹೋಲಿಕೆಯಾಗಿದೆ, ಎಣ್ಣೆ ಮರಕ್ಕೆ ಹೋಲಿಕೆಯಾಗಿದೆ, ದೇವರ ಹೊಲಕ್ಕೆ ಹೋಲಿಕೆಯಾಗಿದೆ, ಒಂದು ಕ್ರಿಸ್ತನ ದೇಹಕ್ಕೆ ಹೋಲಿಕೆಯಾಗಿದೆ. ಹೀಗೆ ನಾವು ಬೇಕಷ್ಟು ಬೇರೆದನ್ನೆಲ್ಲ ನಾವು ನೋಡ್ತಾ ಬರಬಹುದು. ಮೊದಲನೇದಾಗಿ ಒಂದು ಕುಟುಂಬಕ್ಕೆ ಹೋಲಿಕೆಯಾಗಿದೆ ಸಭೆ. ಯಾಕೆ ದೇವರು ಕುಟುಂಬಕ್ಕೆ ಹೋಲಿಕೆ ಮಾಡ್ದ? ಯಾಕೆ ಬೇರೆ ಏನು ಇರ್ಲಿಲ್ವಾ ಸ್ವಾಮಿಗೆ ಇದನ್ನ ಹೋಲಿಕೆ ಮಾಡ್ಲಿಕ್ಕೆ?
ಅಥವಾ ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಿಂದ ನಾವು ನೋಡ್ತಾ ಬಂದ್ರೆ ಈ ರೀತಿ ಕುಟುಂಬಕ್ಕೆ ಹೋಲಿಕೆ ಮಾಡ್ತಾ ಬರುವಂತ ಉದ್ದೇಶವಾದ್ರೂ ಏನು, ಅದನ್ನ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಕೆಲವು ವಾಕ್ಯಗಳನ್ನು ಓದ್ತಾ ಕಳೆದ ಸಾರಿ ಹಾಗೆ ದಯವಿಟ್ಟು ಯಾರಾದ್ರೂ ವಾಕ್ಯ ಓದ್ಲಿಕ್ಕೆ ಸಹಾಯ ಮಾಡ್ರಿ, ಆಗ ನಾವು ಮುಂದಕ್ಕೆ ಬೇಗ ಬೇಗ ಹೋಗ್ಬೋದು. ಬನ್ನಿ, ಮೊದಲನೇ ತಿಮೋಥೆ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2ನೇ ವಚನ. ಮೊದಲನೇ ತಿಮೋಥೆ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2ನೇ ವಚನ. ಓದ್ತೀರಾ ಯಾರಾದ್ರೂ? ವೃದ್ಧನನ್ನ ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಯವನಸ್ಥರನ್ನ ಅಣ್ಣ ತಮ್ಮಂದಿರೆಂದು, ವೃದ್ಧ ಸ್ತ್ರೀಯರನ್ನ ತಾಯಿಗಳೆಂದು, ಯೌವನ ಸ್ತ್ರೀಯರನ್ನ ಪರಿಶುದ್ಧ ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರಿಗೆ ಬುದ್ಧಿ ಹೇಳು. ಸಾಕು ನೋಡಿ, ಇಷ್ಟು ವಾಕ್ಯದಲ್ಲಿ ನೀವು ನೋಡ್ತಾ ಬನ್ನಿ, ಇಲ್ಲಿ ಹೇಳಿರ್ತಕ್ಕಂಥ ಯಾರು ಕೂಡ ಕುಟುಂಬದ ಹೊರಗಿನವರು ಅಲ್ಲವೇ ಅಲ್ಲ. ದೇರ್ ಆಲ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಫ್ಯಾಮಿಲಿ. ಇವತ್ತು ಕೂಡ ನಮ್ಗೆ ಅರ್ಥ ಆಗುತ್ತೆ, ಎಂತ ಸಾಧಾರಣ ವ್ಯಕ್ತಿಗೂ ಕೂಡ ಅರ್ಥ ಆಗುತ್ತೆ. ಅಲ್ಲಿ ಹೇಳಿರ್ತಕ್ಕಂಥ ಅಷ್ಟೂ ಜನರು ಒಂದು ಕುಟುಂಬದ ಒಳಗಡೆ ಬರ್ತಕ್ಕಂಥವ್ರು. ನಾವು ಈ ಕುಟುಂಬದ ಕುರಿತಾಗಿ ಅರ್ಥ ಮಾಡ್ಕೊಳ್ಳುವಾಗ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯ ಪೂರ್ವ ಬಹಳ ಪುರಾತನ ಕಾಲವಾದಂತ ಇಸ್ರಾಯೇಲರು, ಅಂದ್ರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಇಸ್ರಾಯೇಲರು ಹೇಗೆ ಕುಟುಂಬ ಜೀವಿತ ನಡೆಸ್ತಾ ಇದ್ರು ಮತ್ತು ಹಾಗೆ ಬೆಳೀತಾ 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 ಬಂದಾಗ ಹೇಗೆ ಕುಟುಂಬಗಳು ಬದಲಾವಣೆ ಆಗುತ್ತಾ ಬಂದಿದ್ದಾವೆ, ಇವತ್ತ ಕುಟುಂಬ ಎಷ್ಟು ಮಟ್ಟಿಗೆ ಬಂದ್ ನಿಂತಿದೆ ನಿಮಗೂ ನನಗೂ ಸ್ವಲ್ಪ ಅರಿವಿದೆ. ಸೊ ಅದರಲ್ಲೂ ಸತ್ಯವೇದ ಓದ್ತಕ್ಕಂಥವ್ರಿಗಂತೂ ಬಹಳ ಚಂದವಾಗಿ ಅರ್ಥವಾಗುತ್ತೆ. ನನಗೆ ತಿಳಿದಂತ ಒಂದು ಸತ್ಯ ಏನಂದ್ರೆ, ಮೋರ್ ದೆನ್ ಎನಿ ಅದರ್ ಕಂಟ್ರೀಸ್, ಬೇರೆ ಎಲ್ಲಾ ದೇಶಗಳಿಗಿಂತಲೂ ಭಾರತೀಯರಾದಂತ ನಾವು ಹಳೆ ಒಡಂಬಡಿಕೆಯ ಆ ಕುಟುಂಬ ಹೇಗಿತ್ತು ಅನ್ನೋದನ್ನ ನೀವು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಅಮೇರಿಕನ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಆಸ್ ವಿ ಅಂಡರ್ಸ್ಟ್ಯಾಂಡ್, an Australian cannot understand, or some other cannot understand, a European cannot understand as we understand, because most of the pictures, most of the explanation which is given in the Old Testament family, it is almost equal to Indian families. ಭಾರತೀಯರಾದಂತ ನಮ್ಮ ಕುಟುಂಬವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವೋ ಪುರಾತನ ಕಾಲದಿಂದ, ಅದೇ ಹೆಚ್ಚು ಕಡಿಮೆ ಇಸ್ರೇಲ್ರ ಕುಟುಂಬವು ಹಾಗೆ ನಡೀತಾ ಬಂದಿದೆ. ನಾನು ಮುಂದಕ್ಕೆ ಹೋಗ್ಬಿಡ್ತೇನೆ. ಈ ವಾಕ್ಯದಲ್ಲಿ ಓದಿದ ಪ್ರಕಾರವಾಗಿ ಅಲ್ಲಿ ತಂದೆಯ ಕುರಿತಾಗಿ ಬರೆದಿದೆ, ಆಮೇಲೆ ಸಹೋದರರ ಬಗ್ಗೆ ಬರೆದಿದೆ, ಆಮೇಲೆ ತಾಯಿ ಬಗ್ಗೆ ಬರೆದಿದೆ, ಆಮೇಲೆ ಸಹೋದರಿಯರ ಬಗ್ಗೆ ಬರೆದಿದೆ, ಆಮೇಲೆ ಮಕ್ಕಳು ಎಂಬುದಾಗಿ ಬರೆದಿದೆ. ನೋಡ್ರಿ, ಇವೆಲ್ಲರೂ ಕೂಡ ನಾನು ಮೊದಲೇ ಹೇಳಿದಾಗೆ ಕುಟುಂಬದ ಒಂದು ಅವಿಭಾಜ್ಯ ಅಂಗಗಳು. ತಂದೆ ಇಲ್ಲದೆ ಒಂದು ಕುಟುಂಬ ಅನ್ನಿಸ್ಕೊಳ್ಳೋದಿಲ್ಲ, ತಾಯಿ ಇಲ್ಲದೇನೆ ಒಂದು ಕುಟುಂಬ ಅನ್ನಿಸ್ಕೊಳ್ಳೋದಿಲ್ಲ, ಮಕ್ಕಳಿಲ್ಲ ಅಂತ ಅಂದ್ರೆ ಒಂದು ಪರಿಪೂರ್ಣ ಆಗೋದಿಲ್ಲ. ಮಕ್ಕಳಿಲ್ಲದೆ ಇದ್ರು ಕುಟುಂಬ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವೆಲ್ಲವೂ ಕೂಡ ಒಂದು ಕುಟುಂಬ ಅಂತ ಹೇಳುವಾಗ ಇವೆಲ್ಲರೂ ಕೂಡ ಸೇರ್ಕೊಂಡೆ ಒಂದು ಕುಟುಂಬ ಆಗಿದೆ. ಹೀಗೆ ಇಸ್ರೇಲ್ರಲ್ಲೂ ಕೂಡ ಕುಟುಂಬ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿ ಇತ್ತು. ಹೇಗಿತ್ತು? ಆ ಆಧಾರದ ಮೇಲೆಯೇ ಈ ಪುರಾತನ ಕಾಲವಾದಂತ ಯಹೂದ್ಯರ ಕುಟುಂಬ ಹಾಗೂ ಈ ಸತ್ಯವೇದವನ್ನ ಅದರಲ್ಲೂ ಹೊಸ ಒಡಂಬಡಿಕೆಯನ್ನು ಬರೆದಂತ ಕಾಲದಲ್ಲಿ ಇದ್ದಂತ ಆ ಸಂಸ್ಕೃತಿ, ಅಥವಾ ಮೊದಲನೇ ಶತಮಾನದಲ್ಲಿ ಗ್ರೀಕರಾಗ್ಲಿ ಅಥವಾ ಇಬ್ರಿಯರಾಗ್ಲಿ ಅವರು ನಡೆಸ್ತಿದ್ದಂತ ಕುಟುಂಬ ಹೇಗಿತ್ತು ಅನ್ನೋದನ್ನ ಉದಾಹರಣೆ ತೆಗೆದುಕೊಂಡೇನೆ ಆ ಆಲೋಚನೆಯನ್ನು, ಆ ಕುಟುಂಬವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ದೇವರಾತ್ಮನು ಸೇವಕರ ಮೂಲಕವಾಗಿ ನಮಗೆ ಕುಟುಂಬ ಅನ್ನೋದನ್ನ ಹೇಗೆ ಅಂತ ಬರಿತಾ ಬರ್ತಾನೆ. ನಾವು ಉದಾಹರಣೆಗಳು ನೋಡಿದ್ವಿ, ವೃದ್ಧರನ್ನ ತಂದೆ ಎಂಬುದಾಗಿ ಭಾವಿಸು ಅಂತ ಹೇಳ್ತದೆ. ನಮ್ಮ ಸಭೆ ಒಂದು ಕುಟುಂಬಕ್ಕೆ ಹೋಲಿಕೆಯಾಗಿದ್ರೆ, ನಮ್ಮ ಸಭೆ ಒಂದು ಕುಟುಂಬವಾಗಿದ್ರೆ ಅದರಲ್ಲಿ ಯಜಮಾನಿಕೆಯನ್ನ ನಡೆಸ್ತಕ್ಕಂಥವ್ರು ಒಬ್ರು ಇರಲೇಬೇಕು, ಅವರೇ ತಂದೆ. ಇಸ್ರೇಲ್ರಲ್ಲಿ ನೀವು ಹಿಂದಿನ ಚರಿತ್ರೆಯಲ್ಲಿ ನೀವು ಓದ್ತಾ ಬನ್ನಿ, ಹಳೆ ಒಡಂಬಡಿಕೆ ಪೂರ್ತಿಯಾಗಿ ಇಸ್ರೇಲ್ರ ಕುಟುಂಬದಲ್ಲಿ ತಂದೆಗೆ ಬಹಳ ಮಾನ ಮರ್ಯಾದೆ ಗೌರವವನ್ನ ಕೊಡ್ತಕ್ಕಂಥದ್ದು ಅವ್ರ ಸಂಪ್ರದಾಯ. ಇದು ಭಾರತೀಯರ ಸಂಸ್ಕೃತಿ ಕೂಡ. ಇರ್ರೆಸ್ಪೆಕ್ಟಿವ್ ಆಫ್ ಅವರ್ ಕ್ಯಾಸ್ಟ್ ಅಂಡ್ ಕ್ರೀಡ್, ವಿ ಇಂಡಿಯನ್ಸ್ ರೆಸ್ಪೆಕ್ಟ್ ಫಾದರ್
ಅಂಡ್ ನೆಕ್ಸ್ಟ್ ಮದರ್. ಮೊದಲನೇದಾಗಿ ಭಾರತೀಯರಾದ ನಾವು ತಂದೆಯನ್ನ ತುಂಬಾ ಗೌರವಿಸ್ತೇವೆ. ದೇರ್ ಆರ್ ಕಂಟ್ರೀಸ್ ದೇ ಡೋಂಟ್ ರೆಸ್ಪೆಕ್ಟ್, ದೇರ್ ಆರ್ ಮೇ ಬಿ ಕಾಂಟಿನೆಂಟ್ಸ್ ದೇ ಡೋಂಟ್ ರೆಸ್ಪೆಕ್ಟ್ ಆಸ್ ವಿ ರೆಸ್ಪೆಕ್ಟ್, ಬಟ್ ವಿ ಇಂಡಿಯನ್ಸ್ ರೆಸ್ಪೆಕ್ಟ್ ಅವರ್ ಫಾದರ್ಸ್ ಮೋರ್ ದೆನ್ ಎನಿಬಡಿ ಇನ್ ದ ಫ್ಯಾಮಿಲಿ. ತಂದೆಯನ್ನ ಬಹಳವಾಗಿ ಗೌರವಿಸ್ತಾರೆ. ಅದೇ ಆಲೋಚನೆ ಸತ್ಯವೇದಲ್ಲೂ ಸಹ ಇದೆ. ನೋಡಿ ಅಲ್ಲಿ ಹೇಗೆ ಹೇಳ್ತದೆ, ವೃದ್ಧರನ್ನ ಗದರಿಸದೆ ತಂದೆ ಎಂಬುದಾಗಿ ತಿಳಿದುಕೊಂಡು ನೀನ್ ಬುದ್ಧಿ ಹೇಳು. ಅದೇ ಚಿತ್ರಣವನ್ನ ಸಭೆ ಕೂಡ ದೇವರಾತ್ಮನ ಹೋಲಿಸ್ತಾ ಇದ್ದಾನೆ. ಏನಂದ್ರೆ ಸಭೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಜವಾಬ್ದಾರಿ ಹೊತ್ತಂತವ್ರು ಇರ್ತಾರೆ, ಅವರು ತಂದೆಗೆ ಸಮಾನ. ಗೌರವಿಸು. ಒಂದು ವೇಳೆ ಅವರು ಕೂಡ ಏನಾದ್ರೂ ತಪ್ಪು ಮಾಡಬಹುದು, ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಅವರು ಮನುಷ್ಯರೇ. ಹಾಗಿರುವಾಗ ತಪ್ಪು ಅಂತ ಹೇಳ್ಬಿಟ್ಟು ನೀನ್ ಸಗಟಾಗಿ ಬೇರೆಯವ್ರಿಗೆ ಬೈದ ಹಾಗೆ, ಬೇರೆಯವ್ರಿಗೆ ತಿದ್ದಿದ ಹಾಗೆ ಮಾಡಕ್ ಬರೋದಿಲ್ಲ. ನೀನು ತಂದೆ ಎಂಬುದಾಗ ಬುದ್ಧಿ ಹೇಳು, ತಿದ್ದು. ತಂದೆ ಅನ್ನೋದನ್ನ ಮರಿಬೇಡ. ಒಂದ್ ವೇಳೆ ನಮ್ಮ ತಂದೆ ಏನಾದ್ರು ತಪ್ಪು ಮಾಡಿದ್ರೆ, ನಾನ್ ಬೇರೆಯವ್ರಿಗೆ ಹೇಳ್ದಾಗೆ, ನನ್ನ ಆಫೀಸಲ್ಲಿ ಮಾತಾಡ್ದಾಗೆ, ಅಥವಾ ನನ್ನ ತಂಗಿಗೆ ಮಾತಾಡ್ದಾಗೆ, ತಮ್ಮಗ್ ಮಾತಾಡ್ದಾಗ ನಾನ್ ಮಾತಾಡಕ್ ಆಗತ್ತಾ? ನೋ ಬಡಿ ಕ್ಯಾನ್ ಡೂ ದಟ್. ಯಾರು ಮಾತಾಡಕ್ ಆಗಲ್ಲ. ಹೇಗೆ? ಯಾಕಂದ್ರೆ ಅಪ್ಪ ಅದ್ ಹಾಗಲ್ಲಪ್ಪ, ಅದ್ ಹೀಗೆ ಎಂಬುದಾಗ ಹೇಳ್ಬೋದು ಮ್ಯಾಕ್ಸಿಮಮ್, ಅಥವಾ ಹೀಗೆ ಎಂಬುದಾಗ ಹೇಳ್ಬೋದು, ಯಾಕಂದ್ರೆ ಅವ್ರು ನಮ್ಮ ತಂದೆ. ಅದೇ ರೀತಿಯಾಗಿ ನನ್ನ ಪ್ರೀತಿ ದೇವಜನರೇ, ಈ ಕುಟುಂಬ ಸಭೆಯಾಗಿರುವಾಗ ಕುಟುಂಬದ ಯಜಮಾನಿಕೆ ಹೊತ್ತಿರ್ತಕ್ಕಂತ, ಕುಟುಂಬದ ಆಗುಹೋಗುಗಳನ್ನು ಹೊತ್ತಿರ್ತಕ್ಕಂಥವ್ರು ತಂದೆಗೆ ಸಮಾನರು. ಆದುದರಿಂದ ಈ ಕುಟುಂಬ ಸರಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ನಾವು ಮೊದಲನೇದಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ತಂದೆಗಳಿಗೆ ಗೌರವಿಸೋದನ್ನ ನಾವು ಕಲಿಬೇಕು. ಇದು ಇಸ್ರಾಯೇಲ್ರು ಕಲ್ತಿದ್ದಂಥದ್ದು ಸತ್ಯವೇದದಲ್ಲಿ ಕೂಡ ಅದನ್ನೇ ಹೇಳ್ತದೆ. ಎರಡನೇದಾಗಲ್ಲಿ ನಾವು ನೋಡ್ತೀವಿ ತಾಯಿ ಬಗ್ಗೆ ಅಲ್ಲಿ ಹೇಳ್ತದೆ. ತಾಯಿಯರ ಬಗ್ಗೆ ಇನ್ನೊಂದ್ಸರಿ ಆ ವಾಕ್ಯ ಓದಿ. ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಯವನಸ್ಥರನ್ನ ಅಣ್ಣ ತಮ್ಮಂದರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನದ ಸ್ತ್ರೀಯರನ್ನ ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರವರಿಗೆ ಬುದ್ಧಿ ಹೇಳು. ನೋಡ್ರಿ, ಇದೊಂದು ವಾಕ್ಯ ನಮ್ಮನ್ನು ಎಷ್ಟು ಒಂದು ಬಾಂಧವ್ಯಕ್ಕೆ, ಒಂದು ಭಾವನೆ ಕಡೆಗೆ ನಡೆಸ್ತದೆ ಅಂದ್ರೆ, ಸಭೆ ಎಂದ ಹೇಳಿದ ಒಂದು ಕುಟುಂಬ ಅದು ಬೇರೆಯವರಲ್ಲ. ಕುಟುಂಬ ಇದು ನನ್ನದು, ನಾನು ಅದ್ರಲ್ಲಿ ಒಂದು ಭಾಗ. ಅವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರು, ಅವ್ರು ಸರಿ ಮಾಡಿದ್ರು, ಇವ್ರು ಸರಿ ಮಾಡಿದ್ರು, ಅಂತಿಮವಾಗಿ ಆ ಕುಟುಂಬಕ್ಕೆ ಹೆಸರು ಬರ್ತದೆ. ಅಥವಾ ತಪ್ಪು ಮಾಡಿದ್ರೆ ಕುಟುಂಬದ ಮರ್ಯಾದೆ ಹೋಗ್ತದೆ. ಇದು ಒಬ್ರು ಇಬ್ರು ಮುಖ್ಯ ಅಲ್ಲ, ಇಡೀ ಕುಟುಂಬದ ಮಾನ ಮರ್ಯಾದೆ ಹೋಗುತ್ತೆ. ಹಾಗಾಗಿಯೇ ತಂದೆ ಅದು ಪ್ರಥಮ ಸ್ಥಾನ. ತಂದೆ ಜವಾಬ್ದಾರಿ ಹೊತ್ತಂತವ್ರು, ಅದ್ರದ್ದು ಗೌರವಿಸ್ಲೇಬೇಕು. ಎರಡನೇದಾಗಿ ತಾಯಿ ಬಗ್ಗೆ ಕೂಡ ಅಲ್ಲಿ ಹೇಳ್ತದೆ, ವೃದ್ಧ ಸ್ತ್ರೀಯರನ್ನ ತಾಯಿ ಎಂಬುದಾಗಿ ತಿಳ್ಕೊ ಎಂಬುದಾಗಿ ಹೇಳ್ತದೆ. ನೋಡಿ ಎಷ್ಟು ಚಂದವಾಗಿ ಹೇಳ್ತದೆ. ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು ಭಾವಿಸು. ತಾಯಿ ಅಂತ ತಿಳ್ಕೊಳ್ಬೇಕು. ಒಂದು ಕುಟುಂಬದಲ್ಲಿ ನಾನೇ ಹೇಳ್ತೀನಿ, ಒಂದ್ ವೇಳೆ ನನ್ನ ಕುಟುಂಬ ಇದೆ, ನಮ್ಮ ತಾಯಿ ಏನೋ ತಪ್ಪು ಮಾಡ್ತಾರೆ, ಅವರು ಕೂಡ ಮನುಷ್ಯರೇ. ನನ್ನ ಮಕ್ಕಳಿಗೆ ನಾನು ಬೈದಾಗೆ ನಮ್ಮ ತಾಯಿಗೆ ಬೈಯಕ್ಕಾಗತ್ತಾ? ಅಥವಾ ಮಕ್ಕಳಿಗೆ ಒಂದ್ ವೇಳೆ ಪೆಟ್ಟು ಕೊಟ್ಟಾಗ ಅವ್ರಿಗೆ ಕೊಡಕ್ಕಾಗತ್ತಾ? ವಿ ಕೆನಾಟ್ ಡೂ ದಟ್ ಬಿಕಾಸ್ ಸಿ ಇಸ್ ಮೈ ಮದರ್. ಹಾಗೇನೆ ಸಭೆಯಲ್ಲಿ ಕೂಡ ಒಂದು ಯಜಮಾನಿಕೆ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರಿಗೆ, ಅವರು ಸಭಾ ಹಿರಿಯರಾಗ್ಲಿ, ಡೀಕನ್ಸ್ ಆಗ್ಲಿ, ಅಥವಾ ಸಭೆಯಲ್ಲಿ ಸ್ಥಾನಮಾನ ಹೊಂದಿರತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ಯಾರೇ ಆಗ್ಲಿ, ತಂದೆರು ಎಂಬುದಾಗಿ ಭಾವಿಸ್ಬೇಕೆಂಬ ದೇವ್ರ ವಾಕ್ಯ ಹೇಳ್ತದೆ. ಇದು ನಾವು ಅವ್ರ ಮುಖ ನೋಡಿ ಕೊಡುವಂತ ಗೌರವ ಅಲ್ಲ. ದ ಬೈಬಲ್ ಸೇಸ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಫಾದರ್. ಗೌರವಿಸ್ಬೇಕು ಅಂತ ಹೇಳ್ತಾರೆ. ನೀವು ಬಹಳಷ್ಟು 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 ಉದಾಹರಣೆ, ನಾನು 100 ವಾಕ್ಯ ಬೇಕಾದ್ರೂ ನಾನು ಕೊಡಬಲ್ಲೆ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ನೀವು ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳನ್ನ ನಾವು ಓದ್ತೀವಿ. ಆ ದಶ ಅಂದ್ರೆ 10. ಆ 10 ಆಜ್ಞೆಗಳಲ್ಲಿ ಒಂದು ಪ್ರಮುಖವಾದಂತ ಆಜ್ಞೆ ಏನ್ ಹೇಳ್ತದೆ? ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸು, ಅವರನ್ನ ಮಾನಿಸು ಎಂಬುದಾಗಿ ಹೇಳ್ತದೆ. ಯಾಕೆ? ಅದು ಬಹಳ ಪ್ರಾಮುಖ್ಯವಾದದ್ದು. ಅದನ್ನ ಕುಟುಂಬ ನಡ್ಕೊಂಡು ಹೋಗ್ಲಿಕ್ಕೆ ತಂದೆ ತಾಯಿಗಳನ್ನ ಗೌರವಿಸೋದನ್ನ ಕಲಿದೆ ಹೋದ್ರೆ ಆ ಕುಟುಂಬ ಸರಿಯಾಗಿ ನಡ್ಕೊಂಡು ಹೋಗೋದಿಲ್ಲ ಎಂಬುದಾಗಿ ಗೊತ್ತು. ಹಾಗಾಗಿ ದೇವರ ವಾಕ್ಯ ಒಂದು ಸಭೆಯನ್ನ ಕುಟುಂಬಕ್ಕೆ ಹೋಲಿಕೆ ಮಾಡ್ತದೆ. ಕುಟುಂಬದಲ್ಲಿ ಯಜಮಾನಿಕೆಯನ್ನು ವಹಿಸ್ತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರನ್ನ ತಂದೆಗೆ ಹೋಲಿಸ್ತದೆ. ಅದರ ನಂತರ ಸ್ಥಾನದಲ್ಲಿ
ತಾಯಿಗೆ ಹೋಲಿಸ್ತದೆ. ನೀವು ತಾಯಿ ವಿಚಾರವಾಗಿ ಬಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನೀವು ಬೇಕಷ್ಟು ವಚನಗಳಿದೆ, ಬೇಕಷ್ಟು ವಚನ ಇದೆ. ಅದರಲ್ಲೂ ಈ ತಾಯಿಗೆ ಎಷ್ಟು ಗೌರವಿಸ್ತದೆ ಎಂಬುದಾಗಿ ನೀವು ನೋಡಿದ್ರೆ, ನೀವು 31ನೇ ಜ್ಞಾನೋಕ್ತಿ ಓದಿದ್ರೆ ಸಾಕು, ಎಷ್ಟು ಬರ್ದಿದೆ ವಿವರವಾಗಿ. ಆಕೆಯು ರಾತ್ರಿ ಎಲ್ಲ ಆಕೆ ಕೈ ರಾಟೆಯ ಮೇಲಿರುವುದು, ಆಕೆ ವ್ಯಾಪಾರ ಮಾಡುಗಳು, ಹಡಗುಗಳನ್ನೇ ತುಂಬಿಕೊಂಡು ತರುವಳು, ತನ್ನ ಮಕ್ಕಳಿಗೆ ಬಟ್ಟೆಯನ್ನ ನೇಯುವಳು, ಲಾಭವ ಯಾವುದು ಎಂಬುದಾಗಿ ಕಂಡುಕೊಂಡು ಅದನ್ನ ಮನೆಗೆ ಹಿತವನ್ನೇ ಮಾಡುವಳು, ತನ್ನ ಗಂಡನು ಊರು ಬಾಗಿಲಲ್ಲಿ ಕೂತುಕೊಳ್ಳುವಾಗ ಗೌರವವನ್ನ ಹೊಂದುವ ಹಾಗೆ ಮಾಡುವವಳು ತಾಯಿ, ಮಕ್ಕಳಿಗೆ ಪಾಠ ಕಲಿಸುವವಳು, ಮಾದರಿಯಾಗಿರುವವಳು. ಅನೇಕ ಸ್ತ್ರೀಯರನ್ನ ನಾನು ನೋಡಿದ್ದೇನೆ, ಅದರಲ್ಲಿ ನನ್ನ ತಾಯಿಗೆ ಸಮಾನವಾದವ್ರು ಯಾರು ಇಲ್ಲ ಎಂಬುದಾಗಿ ಮಕ್ಕಳಾಗ್ಲಿ, ತನ್ನ ಹೆಂಡತಿಗೆ ಸಮಾನವಾದವ್ರು ಯಾರು ಇಲ್ಲ ಎಂಬುದಾಗಿ ಗಂಡನಾಗ್ಲಿ ಹೇಳುವಂತ ಮಟ್ಟಿಗೆ ಮಾಡ್ತಕ್ಕಂಥವಳು. ಇದು ಒಂದು ಕುಟುಂಬದಲ್ಲಿ ತಾಯಿಗೆ ಕೊಟ್ಟಿರ್ತಕ್ಕಂಥ ಚಿತ್ರಣ. ನೀವು ಸಾರಳನ್ನು ನೋಡ್ರಿ, ಸಾರಳು ತನ್ನ ಗಂಡನನ್ನ ಯಜಮಾನನು ಎಂಬ ಕರೆದಳು ಎಂಬುದಾಗಿ ಪದೇ ಪದೇ ಹೇಳ್ತದೆ. ಯಾಕಂದ್ರೆ ಆ ಸ್ತ್ರೀಯರು ಕೂಡ ಯಜಮಾನನ ಕೆಳಗಡೆ ಇದ್ದುಕೊಂಡು ಮಕ್ಕಳನ್ನ ಪರಿಪಾಲಿಸುತ್ತಾ ಪ್ರೀತಿಸುತ್ತಾ ಹೋಗ್ತಿರೋದು ಕೂಡ ಒಂದು ಉದಾಹರಣೆ ನೋಡ್ತೇವೆ. ಇವತ್ತು ನಾವೆಲ್ಲರೂ ವಾಕ್ಯ ಕೇಳುವಾಗ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, ನಮ್ಮ ಸಭೆ ಒಂದು ಕುಟುಂಬ ಇದ್ದ ಹಾಗೆ. ನಾವೆಲ್ಲರೂ ಕೂಡ ಅದರಲ್ಲಿ ಒಂದು ಭಾಗಗಳು. ಅಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ತಂದೆ ಸಮಾನ ಇರ್ತಾರೆ, ವೃದ್ಧ ಸ್ತ್ರೀಯರು ತಾಯಿ ಹಾಗಿರ್ತಾರೆ, ಸಮವಯಸ್ಕರು ಅಣ್ಣ ತಮ್ಮಂದಿರಿರ್ತಾರೆ, ನಮ್ಮ ವಯಸ್ಸಿಗಿಂತ ಕಡಿಮೆ ಇರ್ತಕ್ಕಂಥವ್ರು ತಂಗಿ ಹಾಗೆ ತಮ್ಮನ ಹಾಗೆ ಇರ್ತಾರೆ. ಆ ರೀತಿಯಾಗಿ ನಾವು ಸಭೆಯನ್ನು ನೋಡ್ಬೇಕು ಹೊರತು, ಸಭೆ ಎಂಬುದಾಗಿ ಹೇಳಿದ್ರೆ ಇಟ್ ಈಸ್ ನಾಟ್ ದ ಪ್ಲೇಸ್ ಆಫ್ ಪಾಲಿಟಿಕ್ಸ್, ಇಟ್ ಈಸ್ ನಾಟ್ ದ ಪ್ಲೇಸ್ ಆಫ್ ಹೇಟ್ರೆಡ್ನೆಸ್, ಇಟ್ ಈಸ್ ಎ ಫ್ಯಾಮಿಲಿ. ಇದು ದ್ವೇಷ ಕಾರ್ಲಿಕ್ಕೋ, ಚಾಡಿ ಹೇಳಲಿಕ್ಕೋ, ಒಡಿಲಿಕ್ಕೋ, ಗದ್ದಲ ಎಬ್ಬಿಸ್ಲಿಕ್ಕೋ ಇರತಕ್ಕಂತ ಸ್ಥಳ ಅಲ್ಲವೇ ಅಲ್ಲ. ಎಲ್ಲೂ ಕೂಡ ಸತ್ಯವೇದಲ್ಲಿ ಅದನ್ನ ಹೇಳೋದಿಲ್ಲ. ಇವತ್ತ ದುಃಖಕರ ಎಷ್ಟೋ ಸಭೆಗಳಲ್ಲಿ ಇವತ್ತು ಆ ಕುಟುಂಬ ಎಂಬತಕ್ಕಂಥ ಆಲೋಚನೆ ಇಲ್ಲ. ಅಲ್ಲಿ ಆ ಕುಟುಂಬ ಎಂಬ ನೋಡುವಂತ ಯಾವ ಅಂಶವೂ ಕಾಣುವುದೇ ಇಲ್ಲ. ಅಂತ ಮಟ್ಟಿಗೆ ಇವತ್ತಿನ 2025ನೇ ಇಸ್ವಿಗೆ ಬರೋ ಅಷ್ಟರೊಳಗಡೆ ಕುಟುಂಬದ ಕಾನ್ಸೆಪ್ಟೇ ಮಾಯವಾಗಿ ಹೋಗಿದೆ. ಒಬ್ರಿಗೊಬ್ರು ಕಾಲು ಎಳಿತಾರೆ, ಒಬ್ರಿಗೊಬ್ರಲ್ಲಿ ಚಾಡಿ ಹೇಳ್ತಾರೆ, ಒಬ್ರನ್ನೊಬ್ರು ನಿಂದಿಸ್ತಾರೆ, ಒಬ್ರನ್ನೊಬ್ರು ದೂಷಿಸ್ತಾರೆ, ಒಬ್ರು ಮುಂದೆ ಹೋಗ್ತಾ ಇದ್ರೆ ಅವ್ರು ಸಹಿಸೋದಿಲ್ಲ, ಒಬ್ರು ಬಿದ್ದಾಗ ಎತ್ತುವುದಿಲ್ಲ, ಒಳಗಡೆನೆ ರಾಜಕೀಯ, ಒಳಗಡೆನೆ ಮೋಸ, ಹೀಗೆ 106 ತರದ್ದು ನಾನೇನ್ ಹೊಸದಾಗಿ ಹೇಳ್ತಿಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಅಂಥ ರೀತಿನಲ್ಲಿ ಇವತ್ತು ಸಭೆಗಳು ನಡ್ಕೊಂಡು ಹೋಗ್ತಿದೆ. ಸತ್ಯವೇದ ಏನ್ ಹೇಳ್ತದೆ? ಇದು ಹಾಗಲ್ಲ, ಒಂದು ಕುಟುಂಬ ಇದ್ದಾಗ. ಒಂದು ಕುಟುಂಬ ಎಂಬುದಾಗಿ ಹೇಳಿದ್ರೆ ಮಕ್ಕಳು ಮರ್ಯಾದೆ ಹೋದ್ರೆ ತಂದೆಗೂ ಹೋದಾಗೆ, ತಾಯಿ ಮರ್ಯಾದೆ ಹೋದ್ರೆ ಅದು ತಂದೆಗೂ ಹೋದಾಗೆ, ಮಕ್ಕಳಿಗೂ ಹೋದಾಗೆ. ಒಬ್ರಿಗೆ ಏನಾದ್ರು ಆಯ್ತು ಅಂದ್ರೆ ಇಡೀ ಕುಟುಂಬಕ್ಕೆ ಅವಮಾನ, ಒಬ್ಬ ತಪ್ಪು ಮಾಡಿದ್ರೆ ಇಡೀ ಕುಟುಂಬಕ್ಕೆ ಅವಮಾನ. ಹಾಗೆ ಸಭೆ ಎಂಬುದಾಗಿ ನಾವು ಭಾವಿಸ್ಬೇಕು. ಸಭೆ ಹಾಗೇನೆ. ನಾನು ಒಂದು ವೇಳೆ ಸಭಾ ಹಿರಿಯರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡಿದ್ರೆ ಬರೀ ಸಭಾ ಹಿರಿಯರ ಬಗ್ಗೆ ಅಲ್ಲ, ನಾನು ಇಡೀ ಕುಟುಂಬಕ್ಕೆ ನಾನು ಅವಮಾನ ತರ್ತಿದ್ದೀನಿ. ಅಥವಾ ಒಬ್ಬ ಸೇವಕರ ಬಗ್ಗೆ ಮಾತಾಡಿದ್ರೆ ಇಡೀ ಕುಟುಂಬಕ್ಕೆ ಅವಮಾನವಾಗ್ತದೆ. ಅಥವಾ ನನ್ನ ಸಹೋದರಿಯರ ಬಗ್ಗೆ ಮಾತಾಡಿದ್ರೆ ನನ್ನ ಕುಟುಂಬದ ನನ್ನ ಸಹೋದರರ ಬಗ್ಗೆ ಅವಮಾನ ಮಾಡಿದಕ್ಕೆ ನಾನೇ ಕಾರಣ ಆದ ಹಾಗೆ ಸಭೆಯಲ್ಲಿ ಕೂಡ ನಾನೊಬ್ಬ ಮಾಡ್ತಕ್ಕಂಥದ್ದು ಇಡೀ ಸಭೆಗೆ ಕೆಟ್ಟ ಹೆಸರು, ಅವಮಾನ ತರುವಂತದ್ದಾಗಿದೆ ಎಂಬುದನ್ನ ನಾವು ಗಮನಿಸ್ಬೇಕಾಗಿದೆ. ಹಾಗೆ ಇರುವುದರಿಂದ ಈ ಸಭೆ ಎಂಬತಕ್ಕಂಥದ್ದು ಕುಟುಂಬಕ್ಕೆ ಹೋಲಿಕೆ ಆಗಿದೆ. ಅದರಲ್ಲೂ ದೇವರು ಕುಟುಂಬದ ತಂದೆ ಹೇಗೆ ಕುಟುಂಬದ ಯಜಮಾನನೋ ಹಾಗೆ ದೇವರು ಈ ಸಭೆಯ ಯಜಮಾನನಾಗಿದ್ದಾನೆ. ಬನ್ನಿ ಕೆಲವು ವಾಕ್ಯಗಳನ್ನ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನವನ್ನು ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೋಡಿ, ಬಹಳ ದೀರ್ಘವಾದಂತ ವಾಕ್ಯ ಭಾಗ. ಅಲ್ಲಿ ತಂದೆ 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 ಎಂಬುದಾಗಿ ಬರೀತದೆ. ಯಾರು ತಂದೆ? ದೇವರು ನಮ್ಮ ಸಭೆಗೆ ಒಂದು ಸಭೆ ಒಂದು ಕುಟುಂಬವಾಗಿದ್ರೆ ನಮ್ಮ ದೇವರು ಆ ತಂದೆಯಾಗಿದ್ದಾನೆ. ವಿ ನೀಡ್ ಟು ರೆಸ್ಪೆಕ್ಟ್ ಹಿಮ್, ವಿ ನೀಡ್ ಟು ಹಾನರ್ ಹಿಮ್, ವಿ ನೀಡ್ ಟು ಒಬೇ ಹಿಮ್. ದೆನ್ ಓನ್ಲಿ
ಇಟ್ ಈಸ್ ಕಾಲ್ಡ್ ಎ ಫ್ಯಾಮಿಲಿ. ಒಂದು ಕುಟುಂಬ ಚಂದವಾಗಿದೆ ಎಂಬುದಕ್ಕೆ ಹೇಳೋದಾದ್ರೆ ತಂದೆಯನ್ನು ಮಾನಿಸ್ಬೇಕು, ಗೌರವಿಸ್ಬೇಕು. ಹಾಗೆ ನಾವು ಕುಟುಂಬವನ್ನ ನೋಡ್ಬೇಕಾಗಿದೆ. ಈಗ ಲೌಕಿಕವಾಗಿ ಈ ಸ್ಥಳೀಯ ಸಭೆಗೆ ಬರುವಾಗ ಕುಟುಂಬದ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ತಂದೆಗೆ ಸಮಾನವಾಗಿರ್ತಾರೆ. ಸಭೆ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ತಂದೆಗೆ ಸಮಾನವಾಗಿರ್ತಾರೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಹಾಗೆ ವಾಕ್ಯ ಕೂಡ ಹೇಳ್ತದೆ. ಇನ್ನೂ ಒಂದು ವಾಕ್ಯವನ್ನ ನಾನು ನಿಮಗೆ ತೋರ್ಸ್ಲಿಕ್ಕೆ ಹೋಗ್ತೇನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನವನ್ನು ಓದೋಣ. 2 ಕೊರಿಂಥ 6:18. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ನೋಡ್ರಿ, ಇಲ್ಲಿ ಎಷ್ಟು ಚಂದವಾದಂತ ವಾಕ್ಯ ಹೇಳ್ತಿದೆ. ಈ ಕುಟುಂಬ ಎಂಬತಕ್ಕಂಥ ಕಾನ್ಸೆಪ್ಟ್ ಹೇಗ್ ಬರ್ತಿದೆ? ಸಭೆ ಎಂಬತಕ್ಕಂಥದ್ದು ಒಂದು ಕುಟುಂಬ ಎಂಬುದಾಗಿ ಹೇಳುವಾಗ ಅದಕ್ಕೆ ವಾಕ್ಯ ಹೇಳ್ತಿದೆ, ದೇವರು ನಮ್ಮ ತಂದೆಯಾಗಿದ್ದಾನೆ, ನಾವೆಲ್ಲರೂ ಅಲ್ಲಿ ಸಹೋದರ ಸಹೋದರಿಯರು, ಅಣ್ಣ ತಮ್ಮಂದಿರು. ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇವೇನೋ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಎಲ್ರು ಬ್ರದರ್ ಸಿಸ್ಟರ್ ಅಂತ ಕರಿತೀವಿ, ಇದು ಇಂಗ್ಲಿಷ್ ಪದ. ಅಥವಾ ನಮ್ಮ ಕನ್ನಡ ಭಾಷೆಯಲ್ಲಿ ಅಣ್ಣ, ಅಕ್ಕ, ತಂಗಿ, ತಮ್ಮ ಎಂಬುದಾಗಿ ಹೇಳ್ತೇವೆ. ಇದು ಹೇಗೆ ಬಂದಿರೋದು? ಎಲ್ಲಿಂದ ಬಂದಿದ್ದಿದು? ಇದು ಬಂದಂತ ಮೂಲ ಉದ್ದೇಶ ದೇವ್ರ ವಾಕ್ಯದಿಂದಲೇ. ಸಹೋದರ ಸಹೋದರಿಯರು, ನಾವು ದೇವರಿಗೆ ಕುಮಾರ ಕುಮಾರ್ತೆಯರಾಗಿದ್ರೆ, ನಾವು ಅದೇ ತಂದೆಗೆ ಕುಮಾರ ಕುಮಾರ್ತೆಯರಾಗಿದ್ರೆ ನಾವು ಒಬ್ರಿಗೊಬ್ರು ಅಣ್ಣ, ತಮ್ಮ, ತಂಗಿ, ತಮ್ಮಂದಿರಾಗಿದ್ದೇವೆ. ಆ ಭಾವನೆಯಿಂದ ನಾವು ಪ್ರತಿ ಸಮಯ ಸಹೋದರಿ ಬ್ರದರ್ ಅಂತ ಕರೆಯುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೊಬ್ಬ ತಂದೆ ಇದ್ದಾನೆ, ಆತನು ದೇವರು, ನಾವು ಆತನ ಮಕ್ಕಳಾಗಿದ್ದೇವೆ. ಅವರು ನನ್ನ ಹಾಗೆ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ರು, ನಾನು ಅವರು ಸಮಾನರು ಎಂಬತಕ್ಕಂಥ ಭಾವನೆಯಿಂದ ನಾವು ಸಹೋದರರು ಅಥವಾ ಬ್ರದರ್ ಸಿಸ್ಟರ್ ಎಂಬುದಾಗಿ ಹೇಳ್ಬೇಕು. ಇವತ್ತ ಹೇಳಲಿಕ್ಕೆ ಎಷ್ಟು ಬೇಸರ ಆಗ್ತದೆ ಅಂದ್ರೆ, ಬ್ರದರ್ ಅಂತಕ್ಕಂಥ ಪದಕ್ಕೆ ಬೆಲೆಯೇ ಇಲ್ಲ, ಸಿಸ್ಟರ್ ಅಂತ ಹೇಳ್ತಕ್ಕಂಥದ್ದು ಬೆಲೆಯೇ ಇಲ್ಲ. ಒಂದು ಸಾಧಾರಣವಾದಂತ ಪದವಾಗಿ ಉಪಯೋಗಿಸ್ತಾರೆ. ಆ ಪದದ ನಿಜವಾದ ಅರ್ಥನೇ ಬಹಳ ಜನ ನಿಮಗ್ ಗೊತ್ತಿಲ್ಲ. ಆ ಬ್ರದರ್ ಇದಾರೆ, ಈ ಸಿಸ್ಟರ್ ಇದಾರೆ ಅಂತ ಬಹಳ ಹಗುರವಾಗಿ ಮಾತಾಡ್ತೇವೆ. ಆ ಬ್ರದರ್ ಅಂದ್ರೆ ಏನು? ಅಣ್ಣ ಒಂದೇ ತಂದೆ ಮಕ್ಕಳು, ಆ ಭಾವನೆನೇ ನಮಗಿಲ್ಲ. ಸಿಸ್ಟರ್ ಅಂತಕ್ಕಂಥ ಒಂದು ಪದ ಅಷ್ಟೇನೆ, ಅದ್ರ ಮೌಲ್ಯ ಗೊತ್ತಿಲ್ಲ ನಮ್ಗೆ. ತಂದೆ ಎಂಬುದಾಗ ಹೇಳ್ತೀವಿ, ಅದ್ರ ಮೌಲ್ಯ ಗೊತ್ತಿಲ್ಲ, ಅದ್ರ ಬೆಲೆ ಗೊತ್ತಿಲ್ಲ. ತಾಯಿ ಎಂಬುದಾಗ ಹೇಳ್ತೀವಿ, ಅದ್ರ ಬೆಲೆ ಗೊತ್ತಿಲ್ಲ. ಹಾಗಾಗಿಯೇ ನಿಜವಾಗ್ಲೂ ಇವತ್ತು ಕ್ರಿಸ್ತನ ದೇಹವೆಂಬ ಕುಟುಂಬ ಆಗಿರ್ತಕ್ಕಂಥ ಸಭೆಗೆ ನಾವು ಅವಮಾನ ತರ್ತಾ ಇದ್ದೇವೆ. ನಾವು ಮಾನ ಮರ್ಯಾದೆ ತರೋದಕ್ಕಿಂತ ಹೆಚ್ಚಾಗಿ ತಂದೆಗೆ ನೋವನ್ನು ತರ್ತಾ ಇದ್ದೇವೆ ನಾವು. ಹಾಗಾಗಬಾರದು ನಾವೆಂದಿಗೂ. ಅದು ಯಾವ ಸಭೆ ಆಗ್ಲಿ, ಅದು ಎಷ್ಟೇ ಶ್ರೀಮಂತ ಸಭೆ ಆಗ್ಲಿ, ಎಷ್ಟೇ ದೊಡ್ಡ ಕಟ್ಟಡ ಕಟ್ಟಿರ್ಲಿ, ಏನೇ ಮಾಡ್ತಿರ್ಲಿ, ಅನ್ಲೆಸ್ ವಿ ರೆಸ್ಪೆಕ್ಟ್ ಅಂಡ್ ಹಾನರ್ ಈಚ್ ಅದರ್, ಅನ್ಲೆಸ್ ವಿ ಸಪೋರ್ಟ್ ಈಚ್ ಅದರ್, ಇಟ್ ಈಸ್ ನಾಟ್ ದ ಕಂಪ್ಲೀಟ್ ಚರ್ಚ್. ಒಂದು ಕುಟುಂಬ ಪರಿಪೂರ್ಣ ಆಗುವುದೇ ಇಲ್ಲ. ಒಂದು ಕುಟುಂಬ ಪರಿಪೂರ್ಣ ಆಗ್ಬೇಕಂದ್ರೆ ಸಹೋದರ ಸಹೋದರಿಯರಾಗಿ ನಾವು ತಂದೆಗೆ ಗೌರವಿಸುವುದರಲ್ಲಿ, ತಾಯಿಯನ್ನು ಮರ್ಯಾದೆ ಕೊಡುವುದರಲ್ಲಿ ನಡೀತಾ ಬರುವುದು ನಮ್ಮ ಕರ್ತವ್ಯ. ಅದೊಂದು ಕುಟುಂಬಕ್ಕೆ ಹೋಲಿಕೆಯಾಗಿದೆ. ಮತ್ತು ಇನ್ನೊಂದು ವಾಕ್ಯವನ್ನು ಓದೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49 ಮತ್ತು 50ರವರೆಗೆ ಓದೋಣ. ಮತ್ತಾಯ 12 49ರಿಂದ 50 ವಚನ. ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು, ತಂಗಿಯು, ತಾಯಿಯೂ ಆಗಬೇಕು ಅಂದನು. ಸಾಕು ನೋಡಿ, ಯೇಸು ಸ್ವಾಮಿಯಲ್ಲಿ ಹೇಳುವಂತ ಮಾತು ನಾನು ಮೊದಲನೇದಾಗಿ ಏನರ್ಥ ಆಗುತ್ತೆ ಅಂದ್ರೆ, ಯೇಸು ಸ್ವಾಮಿ ಒಂದು ಕುಟುಂಬದ ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಈವನ್ ವೆನ್ ಹಿ ವಾಸ್ ಇನ್ ದ ಕ್ರಾಸ್, ಆ ಶಿಲುಬೆಯಲ್ಲಿ ನೋವು ಅನುಭವಿಸುವಾಗ್ಲೂ ಒಂದು ಕುಟುಂಬದ ಚಿತ್ರಣವನ್ನ ಇಡೀ ವಿಶ್ವಕ್ಕೆ ಆತನು ತೋರಿಸಿಕೊಡ್ತಾ ಇದೆ. ಅದರಲ್ಲೂ ತಾಯಿಯ ಮಹತ್ವ ಏನು, ತಾಯಿಯನ್ನ ನಾವು ಎಷ್ಟು ಜೋಪಾನ ಮಾಡ್ಬೇಕು, ನಾವು ಗೌರವಿಸ್ಬೇಕು. ಅವ್ರ ಕಡೆ ಸಮಯದಲ್ಲಿ ಅಥವಾ ಅವರು ವೃದ್ಧರಾಗಿದ್ರು ಅಥವಾ ಹೇಗಿದ್ರು ನಾವು ಮಾನಿಸ್ಬೇಕು ಅಂದ್ರೆ, ನೋಡಿ ಅಲ್ಲಿ ಹೇಳ್ತಿದೆ,
ಇಗೋ ತಾಯಿ, ಮತ್ತೆ ನಾವು ಇನ್ನೊಂದ್ಸರಿ ವಾಕ್ಯ ಓದಿ, ಇನ್ನೊಂದ್ಸರಿ ಓದಿ ಬ್ರದರ್. ಇಗೋ ಹ್ಮ್. ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು, ತಂಗಿಯು, ತಾಯಿಯೂ ಆಗಬೇಕು ಅಂದನು. ನೋಡಿ, ನಾನು ಮತ್ತೆ ಹೇಳ್ತೇನೆ, ಒಂದು ಕುಟುಂಬದ ಪರಿಪೂರ್ಣ ಚಿತ್ರಣವನ್ನು ಯೇಸು ಸ್ವಾಮಿ ಕೊಡ್ತಾ ಇದ್ದಾರೆ. ಪರಲೋಕದ ತಂದೆ ಚಿತ್ತದ ಪ್ರಕಾರವಾಗಿ ಯಾರು ನಡೀತಾರೋ ಅವರೇ ನನ್ನ ಸಹೋದರರು, ಅವರೇ ನನ್ನ ಸಹೋದರಿಯರು. ಇಗೋ ನೀವು ತಾಯಿ, ವೃದ್ಧರು, ಅವ್ರನ್ನ ಗೌರವಿಸ್ರಿ, ಮಾನಿಸ್ರಿ, ಅವ್ರನ್ನ ನೋಡ್ಕೊಳ್ರಿ, ಅವ್ರ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂಬತಕ್ಕಂಥದ್ದನ್ನ ಯೇಸು ಸ್ವಾಮಿ ಹೇಳಿದ ಹಾಗೆ ಇವತ್ತ ಕುಟುಂಬ ಒಂದು ಸಭೆಯಾಗಿದೆ ಪ್ರಿಯರೇ. ನಮ್ಮ ಸಭೆಯಲ್ಲಿ ವೃದ್ಧರಿದ್ರೆ ದಯಮಾಡಿ ನೀವು ಮಾಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೂ ಒಬ್ಬ ಸೇವಕನಾಗಿ ನನ್ಗೆ ಗೊತ್ತಿಲ್ಲ ನಿಮ್ಮ ಸ್ಥಿತಿ ಯಾರ್ದು ನನಗೆ ಗೊತ್ತಿಲ್ಲ, ಬಟ್ ಆಸ್ ಎ ಸರ್ವೆಂಟ್ ಆಫ್ ಗಾಡ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಹಾನರ್ ಅಂಡ್ ರೆಸ್ಪೆಕ್ಟ್ ಎಲ್ಡರ್ಲಿ ವಿಮೆನ್. ವೃದ್ಧ ಸ್ತ್ರೀಯರನ್ನ ತಾಯಿಯರ ಹಾಗೆ ಗೌರವಿಸಿರಿ. irrespective of what they are, let us honor and respect them. Elderly people, ಸಭೆಯಲ್ಲಿ ಹಿರಿಯರಿದ್ರೆ respect them. They may not be the elders of the church, ಅವರು ಸಭಾ ಹಿರಿಯರು ಅಲ್ಲದೆ ಇರಬಹುದು, ಆದ್ರೂ ಕೂಡ ಅವರ ವಯಸ್ಸಿಗಾದ್ರೂ ನಾವು ಗೌರವಿಸ್ಬೇಕು, ನಾವು ಮಾನಿಸ್ಬೇಕಾಗಿ. ಕೆಲವೊಂದು ಸಮಯ ನಾನು ಗಮನಿಸಿದ್ದೇನೆಂದ್ರೆ, ಈ ವಯಸ್ಸಲ್ಲಿ ತುಂಬಾ ವಯಸ್ಸಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ಯಾರು ಹೆಚ್ಚಾಗಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಯವನಸ್ಥರು ಹೆಚ್ಚು ಕಡಿಮೆ ಹಿರಿಯರ ಹತ್ರ ಸುಳಿಯದೇ ಕಷ್ಟ. ಹೀಗಾಗಿ ಎಲ್ರು ದೂರ ಹೋಗ್ತಾ ಇರುವಾಗ ಅವ್ರು ಮಾತಾಡ್ಬೇಕೆಂಬುದಾಗಿ ಇಷ್ಟಪಡ್ತಾರೆ. ಖಂಡಿತವಾಗಿ ಇಲ್ಲ ಅಂತ ಹೇಳಲ್ಲ, ತುಂಬಾ ಮಾತಾಡ್ತಾರೆ. ಅವ್ರ ಅನುಭವ ಅಥವಾ ಅವ್ರು ನಡೆದು ಬಂದ ದಾರಿ ಬಹಳಷ್ಟು ಹೇಳ್ತಾರೆ. ಈ ಯುವ ಪೀಳಿಗೆಗೆ ಹೇಗೆ ಅದನ್ನೆಲ್ಲ ಕೂತ್ಕೊಂಡು ಕೇಳಿಸ್ಕೊಳ್ಳುವಷ್ಟು ಸಮಯ ಇಲ್ಲ. ದೇ ಆರ್ ಸೋ ಬಿಸಿ. ಅದೆಲ್ಲ ಅಲ್ಲಿ ಇಲ್ಲಿ ಕೆಲಸ, 108 ಜವಾಬ್ದಾರಿ ಇದೆ. ಹಾಗಂತ ಹೇಳಿ ಬೆಳಗ್ಗಿಂದ ಸಾಯಂಕಾಲ ಕೂತ್ಕೊಂಡು ಕೇಳಕ್ ಆಗೋದಿಲ್ಲ, ಹೌದು ನಿಜ. ಆದ್ರೆ ಅವರು ಅವ್ರಿಗೊಂದು ಮನವರಿಕೆ ಮಾಡಿ ಸಮಾಧಾನಕರವಾಗಿ, ಹೌದು ನಿಮಗ್ ಮಾನಿಸ್ತೇವೆ, ಗೌರವಿಸ್ತೇವೆ, ನಿಮ್ಮ ಅನುಭವಕ್ಕಾಗಿ ನಿಜವಾಗ್ಲೂ ನಾವು ಸಂತೋಷ ಪಡ್ತೇವೆ, ಇನ್ನೂ ಒಮ್ಮೆ ಕೇಳೋಣ ಅಂತ ಹೇಳಿ ಅವ್ರನ್ನ ಸಮಾಧಾನ ಪಡಿಸಿ ನಿಲ್ಲಿಸ್ಬೋದು ಹೊರತು, ನಾನು ಒಬ್ರು ನೋಡ್ದೆ, ಅಜ್ಜ ನೀವು ಕೂತ್ಕೊಳ್ಳಿ, ನೀವು ಪದೇ ಇದನ್ನೇ ಹೇಳ್ತೀರಾ, ನೀವು ಇದು ಕೇಳ್ತಾ ಕೂತ್ಕೊಂಡ್ರೆ ನಮ್ ಕೆಲ್ಸ ಎಲ್ಲ ಹಾಳಾಗೋಯ್ತೆ ಅಂತ ಹೇಳಿ ಒಂದ್ ರೀತಿ ಮೂದಲಿಕೆಯಿಂದ ಟೀಕೆ ಮಾಡೋ ದೃಷ್ಟಿಯಿಂದ ಹೊರಟು ಹೋದ್ರು ಒಬ್ರು. ಸೊ ಅವ್ರಿಗೆ ಏನಾಗುತ್ತೆ, ಆಗ ತುಂಬಾ ಹರ್ಟ್ ಆಗುತ್ತೆ, ಅವ್ರಿಗೆ ನೋವು ಮಾಡ್ಕೊಳ್ತಾರೆ. ಅದಾಗಬಾರ್ದು. ಹಂಗಂತ ಹೇಳಿ ಕೂತ್ಕೊಂಡು ಬೆಳಗ್ಗಿಂದ ಸಾಯಂಕಾಲ ಕೇಳಕ್ ಆಗಲ್ಲ, ನಿಜ. ಹೇಳುವ ರೀತಿ, ಅವ್ರನ್ನ ಸಮಾಧಾನ ಪಡಿಸೋ ರೀತಿ, ಅದು ಕೂಡ ನಾವು ಕಲಿಬೇಕು. ಯಾಕಂದ್ರೆ ಇದು ಕುಟುಂಬದ ಪ್ರಮುಖವಾದಂತ ಭಾಗ. ನಮ್ಮ ಸಭೆಗಳಲ್ಲಿ ಇಂಥವ್ರು ಇರಬಹುದು, ನಮ್ಮ ಸಭೆಗಳಲ್ಲಿ ತಾಯಿ ಅಂತ ಇರೋರು ಇರ್ಬೋದು, ಅಕ್ಕನಂತೆ ಇರೋರು ಇದ್ದಾರೆ, ತಂಗಿ ಅಂತ ಇರೋರು ಇದ್ದಾರೆ, ತಮ್ಮನಂತೆ ಇರೋರು ಇದ್ದಾರೆ, ಅಣ್ಣನಂತೆ ಇರೋರು ಇದ್ದಾರೆ. ನಾವು ಇದು ಒಂದು ಕುಟುಂಬ, ಈ ಕುಟುಂಬದ ಸದಸ್ಯರು ಇವರೆಲ್ಲರೂ ಸೇರಿದ್ರೆ ಒಂದು ಕುಟುಂಬ ಆಗಿರುವುದು ಎಂಬುದನ್ನ ನಾವು ಮರಿಬಾರ್ದು. ಮೋಸ್ಟ್ ಆಫ್ ದ ಬಿಲೀವರ್ಸ್, they do not know that it is a family. They betray each other, they backbite each other, they gossip each other, they bring false allegation each other. This is not the family. ಇದೊಂದು ಸಭೆ ಅಥವಾ ಕುಟುಂಬ ಅನ್ನಿಸ್ಕೊಳ್ಳೋದೇ ಇಲ್ಲ. ಇದನ್ನ ಕುಟುಂಬ ಅನ್ನಿಸ್ಕೊಳ್ಬೇಕಂದ್ರೆ ಒಬ್ಬರು ಮರ್ಯಾದೆ ಒಬ್ರು ಕಾಪಾಡುವಂತವ್ರು, ಒಬ್ರನ್ನೊಬ್ರು ಉತ್ತೇಜಿಸುವಂತವ್ರು, ತಪ್ಪಾದಾಗ ಪ್ರೀತಿಯಿಂದ ತಿದ್ದತಕ್ಕಂಥವ್ರು ಆಗಿರ್ಬೇಕೆಂಬುದಾಗಿ ವಾಕ್ಯ ಕೂಡ ಹೇಳ್ತದೆ. ಮುಂದಕ್ಕೆ ಇನ್ನೊಂದು ವಾಕ್ಯ ಓದೋಣ. 1 ಯೋಹಾನ 3ನೇ ಅಧ್ಯಾಯ 14ರಿಂದ 18 ವಚನವನ್ನು ಓದೋಣ. 1 ಯೋಹಾನ 3, 14, 18. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಾಗಿದೆ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ
ಸಾಕು. ನೋಡಿ ಎಷ್ಟು ಪ್ರೀತಿ. ಚಂದವಾದಂತ ಮಾತು, ಎಷ್ಟು ಚಂದವಾದಂತ ಮಾತು. ಒಂದು ಕುಟುಂಬದಲ್ಲಿ ಒಬ್ಬ ಸಹೋದರನನ್ನ ನೀನ್ ಯಥಾರ್ಥವಾಗಿ ಪ್ರೀತಿಸಿದವನು ಕೊಲೆಗಾರನಾಗಿದ್ದಾನೆ ಅಂತಕ್ಕಂಥ ತುಂಬಾ ಕಠಿಣವಾದ ಪದ ಉಪಯೋಗಿಸ್ತದೆ. ಒಂದು ಸಾರಿ ಒಬ್ಬ ವಿಶ್ವಾಸಿಗೆ ನನ್ನ ಸಹೋದರನನ್ನು ದ್ವೇಷಿಸಿದ ನಾನು ಕೊಲೆ ಮಾಡಿದ ಹಾಗೆ ಎಂಬುದಾಗಿ ದೇವ್ರು ಎಣಿಸ್ತಾನೆ ಅನ್ನೋದು ಮನವರಿಕೆ ಆಗದಾದ್ರೆ ನಮ್ಮ ಬಾಯಿ ಬಿಡ್ಲಿಕ್ಕೆ ನಾವು ಎಚ್ಚರಿಕೆ ವಹಿಸ್ತೀವಲ್ವೇ? ಇನ್ನೊಬ್ಬರ ಕುರಿತಾಗಿ ಅವಹೇಳನ ಮಾಡ್ಲಿಕ್ಕೋಸ್ಕರ ನಾವು ಹೆದರ್ತೀವಲ್ವೇ? ಇನ್ನೊಬ್ಬರ ಕುರಿತಾಗಿ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ನಮಗೆ ಭಯ ಬರುತ್ತಲ್ವೇ? ಆ ಭಯವೇ ಬಹಳಷ್ಟು ಜನಕ್ಕೆ ಇವತ್ತು ಹೊರಟೋಗಿದೆ. ಅದನ್ನ ನಾವು ಕಲಿಬೇಕು. ನಾವು ಚಾಕುನ ಕತ್ತಿನ ತಗೊಂಡು ಚುಚ್ಚಿ ಸಾಯಿಸಿದ್ರೆ ಕೊಲೆ ಮಾಡೋದು ಮಾತ್ರ ಅಲ್ಲ, ನಾವೊಬ್ರು ನೀಚ ಎನ್ನುವವನು ನ್ಯಾಯ ತೀರ್ಪಿಗೆ ಗುರಿಯಾಗಿದ್ದಾನೆ. ಸಹೋದರನನ್ನ ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಯಾಕಂದ್ರೆ ಇದೊಂದು ಕುಟುಂಬ. ಈ ಕುಟುಂಬದ ಸಹ ಸದಸ್ಯರನ್ನ ಗೌರವಿಸದೆ ಹೋದವನು ಬೇರೆಯವನನ್ನ ಗೌರವಿಸೋದನ್ನ ನಾವು ಕಾಣಕ್ ಆಗೋದೇ ಇಲ್ಲ. ಹಾಗಾಗಿ ಸಭೆ ಎಂಬತಕ್ಕಂಥದ್ದು ಒಂದು ಕುಟುಂಬಕ್ಕೆ ಹೋಲಿಕೆಯಾಗಿದೆ. ದೇವರೇ ಆ ಕುಟುಂಬದ ತಂದೆಯಾಗಿದ್ದಾನೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಕೂಡ ಅದನ್ನೇ ಓದ್ತೇವೆ. ನಾನು ನಿಮ್ಮ ತಂದೆ, ನಾನು ನಿಮ್ಮನ್ನು ಕಾಪಾಡ್ತೇನೆ, ನಾನು ನಿಮ್ಮನ್ನು ಹೊತ್ತು ಸಾಗಿಸ್ತೇನೆ, ನಾನು ನಿಮ್ಗೆ ಒದಗಿಸ್ತೇನೆ ಎಂಬುದಾಗಿ ಅನೇಕ ವಾಕ್ಯವನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಓದ್ತೇವೆ. ಅದರಲ್ಲೂ ಕೀರ್ತನೆಯಲ್ಲಿ ಬಂದ್ರೆ ನಿಮ್ಮನ್ನ ಹೊತ್ತು ಸಾಕುವವನು ನಾನು ಎಂಬುದಾಗಿ ಹೇಳ್ತದೆ, ನಾನು ನಿಮ್ಮ ತಂದೆ ಎಂಬುದಾಗಿ ಹೇಳ್ತದೆ. ಆ ತಂದೆ ನಮ್ಮ ದೇವರಾಗಿರುವುದರಿಂದ ನಾವು ಗೌರವಿಸೋಣ. ಹಾಗೆ ಸಭೆ ವಿಚಾರ, ಸ್ಥಳೀಯ ಸಭೆಗೆ ಬರುವಾಗ ಸಭೆಯಲ್ಲಿ ಹಿರಿಯರು ತಂದೆ ಸ್ಥಾನದಲ್ಲಿರ್ತಾರೆ ಎಂಬುದನ್ನ ನಾವು ಮರಿಬಾರ್ದು. ವೃದ್ಧ ಸ್ತ್ರೀಯರು ತಾಯಿಯ ಸ್ಥಾನದಲ್ಲಿರ್ತಾರೆ ಎಂಬುದನ್ನು ಮರಿಬಾರ್ದು. ಯವನಸ್ಥರು ಸಹೋದರ ಸಹೋದರಿ ಆಗಿರ್ತಾರೆ ಎಂಬುದನ್ನು ಮರಿಬಾರ್ದು. ಮಕ್ಕಳು ನಮಗೆ ತಂಗಿ ಅಥವಾ ತಮ್ಮ ಅಥವಾ ಪುಟ್ಟ ಮಕ್ಕಳಾಗಿರ್ತಾರೆ ಎಂಬುದನ್ನ ನಾವು ಮರಿಬಾರ್ದು. ನಾವು ಮೊದಲನೇ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ನೀವು 14ನೇ ವಚನ ಓದಿದ್ರೆ, 12ನೇ ವಚನ ಓದಿ ಆ ವಾಕ್ಯವನ್ನ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರೋ ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ನೋಡಿ, ಅಲ್ಲಿ ವಾಕ್ಯ ಹೇಳ್ತದೆ, ಯಾರ್ಯಾರು ನಂಬಿಕೆ ಇಟ್ರೋ ಅವರೆಲ್ಲರೂ ನನಗೆ ಭಾವಂದಿರಾಗ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಎಲ್ಲ ನನಗೆ ಬ್ರದರ್ ಆಗ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಮಕ್ಕಳಾಗುವರು ಎಂಬುದಾಗಿ ಬರೆದಿದೆ. ಕುಟುಂಬದಲ್ಲಿ ಒಬ್ಬ ಹೊಸ ಸದಸ್ಯ ಮಗುವಾಗಿ ಹುಟ್ಟುತ್ತಾನೆ. ಆ ಸ್ವಾಮಿಗೆ ಮಕ್ಕಳಾಗಿ ಮಗುವಾಗಿ ಆ ಕುಟುಂಬದಲ್ಲಿ ಜನಿಸ್ತೇನೆ ಅನ್ನ ನೋಡಿ. ಎಂತ ಕಾನ್ಸೆಪ್ಟ್ ಸ್ವಾಮಿ ವಾಕ್ಯದಲ್ಲಿ ಹೇಳ್ತದೆ. ನಮ್ಮ ಕುಟುಂಬದಲ್ಲಿ ಏನಾದ್ರೂ ಒಂದು ಮದ್ವೆ ಆಗಿದ್ದಾರೆ, ಹೊಸದಾಗಿ ದೇವ್ರು ಅನುಗ್ರಹಿಸ್ತಕ್ಕಂಥ ಒಂದು ಮಗು ಹುಟ್ಟುತ್ತದೆ, ಎಷ್ಟು ಖುಷಿ ಪಡ್ತೀವಿ ನಾವು, ಮುದ್ದಾಡ್ತೇವೆ, ವಿ ಸೆಲೆಬ್ರೇಟ್ ದ ಥಿಂಗ್. ನಾವು ಎಲ್ರಿಗೂ ಹೇಳ್ತೇವೆ, ನಮ್ಮ ಅಣ್ಣನಿಗೊಂದು ಮಗು ಆಯ್ತು, ನಮ್ಮ ಅತ್ತಿಗೆಗೊಂದು ಮಗು ಆಗಿದೆ, ಅದು ಯಾವ ಹೆಣ್ಮಗುನೋ ಗಂಡು ಮಗುನೋ, ಎಷ್ಟು ಖುಷಿ ಪಡ್ತೀವಿ, ಮಾತಾಡಿಸ್ತೀವಿ, ಅದ್ರ ಜೊತೆ ಟೈಮ್ ಸಮಯ ಕಳೆಯಕ್ಕೆ ನಾವು ಆಸೆ ಪಡ್ತೇವೆ. ಅದು ಮಾತಾಡೋದೇ ಚಂದ, ಅದು ಹೋಗೋದೇ ಚಂದ, ಅದು ನಡೆಯುವುದೇ ಚಂದ, ಅದು ತೊದಲು ಮಾತೇ ಚಂದ, ಎಷ್ಟು ಖುಷಿ ಪಡ್ತೀವಲ್ವ ನಾವು. ಒಬ್ಬ ಅವಿಶ್ವಾಸಿ ಯೇಸು ಸ್ವಾಮಿಯನ್ನ ನಂಬಿ ಬರುವಾಗ ಅದೇ ರೀತಿಯಾಗಿ ನಾವು ಕಾಣಬೇಕು. ಅಫ್ಕೋರ್ಸ್ ಹಿ ಮೇಕ್ಸ್ ಮಿಸ್ಟೇಕ್, ಅಫ್ಕೋರ್ಸ್ ಹಿ ಡಸಂಟ್ ನೋ ಆಲ್ ವಿ ನೋ. ಎಲ್ಲಿ ನಮ್ಮ ಹಾಗೆ ಗೊತ್ತಿಲ್ಲ, ತಪ್ಪು ಮಾಡ್ತಾರೆ, ನಿಜ. ನಾವು ಹೇಗೆ ಒಂದು ಸಣ್ಣ ಪಾಪು ಮಗು ಬೆಳೀತಾ ಬರುವಾಗ ಅದು ಕೆಲವು ಸಮಯ ಬೀಳ್ತದೆ, ಕೆಲವು ಸಮಯ ಏಳ್ತದೆ, ಕೆಲವು ಸಮಯ ಚೆಲ್ತದೆ, ಕೆಲವು ಸಮಯ ಒಡೆದು ಹಾಕ್ತದೆ. ನಾವು ಹಾಗಂತ ಮಗುವಿಗೆ ನಾವು ಹೊಡಿತೀವ, ನಾವು ಮಗುವನ್ನು ದ್ವೇಷಿಸ್ತೀವ, ನಾವು ಮಗುವನ್ನು ನಿಂದಿಸ್ತೀವ ನಾವು. ಅದ್ರ ಮೇಲಿರೋ ಪ್ರೀತಿಗೋಸ್ಕರ ಅದು ಏನ್ ಮಾಡಿದ್ರು ನಾವು ಲೆಕ್ಕಕ್ಕೆ ಹಾಕಲ್ಲ, ಪರವಾಗಿಲ್ಲ, ಹೋಗ್ಲಿ ಬಿಡು, ಇನ್ನೊಂದ್ ತರಣ ಅಂತೀವಿ. ಅದೇ ಒಬ್ಬ ಹೊಸ ವ್ಯಕ್ತಿ ಯೇಸು ಸ್ವಾಮಿಯನ್ನ ನಮ್ಮ ಸಭೆಗೆ ಬರುವಾಗ ನಾವು ಹಾಗೆ ಭಾವಿಸ್ತೇವೆ. ನಾವು 108 ಕಂಪ್ಲೇಂಟ್ ಹೇಳ್ತೇವೆ, ಇವನು ಎಲ್ಲಿಂದ ಬಂದನು, ಅದು ಕೆಟ್ಟ ಪದ, ಏಕವಚನ, ಹಾಗೆ ಹೀಗೆ 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 ಅಂತ ಹೇಳ್ತೇವೆ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದ್ರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ರು ಅವರು ದೇವರ ಮಕ್ಕಳಾಗುವರು, ಹೊಸದಾಗಿ ಕುಟುಂಬದಲ್ಲಿ ಹುಟ್ಟಿದವರು ಎಂಬುದಾಗಿ ಹೇಳ್ತದೆ. ಎಷ್ಟು ಚಂದವಾದಂತ
ಆಲೋಚನೆಯನ್ನ ಕರ್ತನ ವಾಕ್ಯದಲ್ಲಿ ಹೇಳ್ತದೆ. ಈ ಆಲೋಚನೆ ನಮ್ಮನ್ನ ಪ್ರತಿದಿನ ನಮ್ಮ ತಲೆಯಲ್ಲಿರುವ ಹಾಗೆ ಮಾಡ್ಲಿ. ನಾವು ಸಭೆ ಸೇರುವಾಗ ನಾವು ಒಂದು ಕುಟುಂಬಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಭಾವನೆ ಬರ್ಲಿ. ನಾವೇನೊಂದು ಆಫೀಸ್ಗೆ ಹೋಗೋದಿಲ್ಲ, ಅಥವಾ ನಾವು ಕೆಲ್ಸಕ್ಕೆ ಹೋಗೋ ಸ್ಥಳ ಅಲ್ಲ ಅದು, ಅಥವಾ ಒಂದು ಮಾರ್ಕೆಟ್ ಪ್ಲೇಸ್ ಅಲ್ಲ ಅದು, ಅಥವಾ ಇನ್ಯಾವುದೋ ಅಲ್ಲ. ನಾವು ಕುಟುಂಬವಾಗಿ ಸೇರಿದ್ದೇವೆ. ಆದ್ರೆ ಎಲ್ಲರೂ ಒಬ್ರಿಗೊಬ್ರು ಸಂಬಂಧಿಕರೇ, ಯಾರು ಬೇರೆಯವರಲ್ಲ. ಎಲ್ಲ ಒಂದೇ ತಂದೆ ಮಕ್ಕಳಿಂದ ಒಂದೇ ತಂದೆ ಮಕ್ಕಳು, ಎಲ್ರೂ ಒಂದೇ ಭಾವದಲ್ಲಿ ಇರ್ತಕ್ಕಂಥವ್ರು ಎಂಬತಕ್ಕಂಥದ್ದನ್ನ ನಾವು ಪ್ರತಿಯೊಬ್ರು ಆಲೋಚನೆ ಮಾಡೋದಾದ್ರೆ ನಮ್ಮ ಸಭೆ ಎಷ್ಟು ಚಂದವಾಗಿರ್ತದೆ. ತಪ್ಪು ಮಾಡಿದ್ರು ಕೂಡ ಎಷ್ಟು ಮುಚ್ಚೆ ಹಾಕೊಳ್ತೇವೆ, ಎಷ್ಟು ಅದನ್ನ ಕಡಿಮೆ ಮಾಡಿದ್ವಿ. ಮಿನಿಮೈಸ್ ಆಲ್ ದೇರ್ ಮಿಸ್ಟೇಕ್ಸ್. ನಾವೆಲ್ಲ ಅದನ್ನ ಕ್ಷಮಿಸಿ ನಾವು ಒಬ್ರಿಗೊಬ್ರು ಮುಂದೆ ಹೋಗ್ತೇವೆ. ಒಂದು ವೇಳೆ ನನ್ನ ಮಗುನೇ ನನ್ನ ಮನೆಯಲ್ಲಿ ಏನೋ ಒಂದು ತಪ್ಪು ಮಾಡ್ಬಿಟ್ರೆ ಅದನ್ನ ಸಾಯೋವರೆಗೆ ಹೊಡೆದು ಬಿಡ್ತೇನೆ ನಾನು. ಬಿಡು ನನ್ನ ಮಗಳಲ್ವಾ, ಬಿಡು ನನ್ನ ಮಗು ಅಲ್ವಾ ಅಂತ ನಾವ್ ಹೇಗಂತೇವೆ. ಸಭೆಯಲ್ಲೂ ಕೂಡ ಹಾಗೆಯೇ, ಯಾಕಂದ್ರೆ ಇದೊಂದು ಕುಟುಂಬಕ್ಕೆ ಹೋಲಿಕೆ ಆಗಿದೆ. ಹೀಗೆ ಬೇಕಾಷ್ಟು ವಚನವನ್ನ ನಾವು ಓದ್ತೇವೆ, ಯಾಕಂದ್ರೆ ಇದು ಒಂದು ಸಭೆಗೆ, ಒಂದು ಕುಟುಂಬಕ್ಕೆ ಹೋಲಿಕೆಯಾದಂತ ವಾಕ್ಯ ಭಾಗವಾಗಿದೆ. ಹಾಗಿರುವುದರಿಂದ ನಾವು ಇಲ್ಲಿಗೆ ನನ್ನ ಸಂದೇಶವನ್ನು ನಾನು ನಿಲ್ಸ್ಲಿಕ್ಕೆ ಹೋಗ್ತೇನೆ. ಸಭೆ ಒಂದು ಕುಟುಂಬಕ್ಕೆ ಹೋಲಿಕೆಯಾಗಿದೆ ಎಂಬುದನ್ನ ನಾವು ಮರೆಯೋದು ಬೇಡ. ಆ ರೀತಿಯಾಗಿ ನಡ್ಕೊಂಡು ಹೋಗೋಣ, ಆ ರೀತಿಯಾಗಿ ಭಾವಿಸೋಣ. ನಮ್ಮ ಅನೇಕ ಆಲೋಚನೆಗಳು ಕುಟುಂಬ ಎಂಬ ತಕ್ಷಣದಲ್ಲಿ ಬದಲಾಗ್ತವೆ. ಅಲ್ಲಿ ಪ್ರೀತಿ ಬರ್ತದೆ, ಅಲ್ಲಿ ಸಹನೆ ಬರ್ತದೆ, ಅಲ್ಲಿ ಕ್ಷಮಿಸುವಿಕೆ ಬರ್ತದೆ, ಅಲ್ಲಿ ಸಹಿಸಿಕೊಳ್ಳುವಿಕೆ ಬರ್ತದೆ, ತಿದ್ದುವಿಕೆ ಬರ್ತದೆ, ವಿನಃ ಅಲ್ಲಿ ಇನ್ಯಾವುದಕ್ಕೂ ಜಾಗ ಇರುವುದಿಲ್ಲ ಎಂಬುದನ್ನು ಹೇಳಿ ವಾಕ್ಯವನ್ನು ಇಲ್ಲಿ ನಿಲ್ಸೋಣ. ಮುಂದಿನ ದಿನಗಳಲ್ಲಿ ಈ ಸಭೆ ಕ್ರಿಸ್ತನ ಮೊದಲಗಿತ್ತಿ ಎಂಬುದಾಗಿ ಹೇಳ್ತದೆ. ಅದು ಯಾಕೆ ಮೊದಲಗಿತ್ತಿ ಅಂತ ಹೇಳ್ತು? ಇಸ್ರೇಲ್ರಿಗೆ ಮೊದಲಗಿತ್ತಿ ಅಂತ ಅಂದ್ರೆ ಅವ್ರೇನ್ ತಿಳ್ಕೊಂಡಿದ್ರು, ಯಾವ ಉದ್ದೇಶದಲ್ಲಿ ಸತ್ಯವೇದ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇದು ಬರ್ದಿದೆ, ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಇವತ್ತಿನ ಸಭೆ ಹೇಗೆ ಮೊದಲಗಿತ್ತಿಯಾಗಿದೆ ಅದನ್ನ ನಾವು ನೋಡ್ತಾ ಬರೋಣ. ದೇವರು ನಮಗೆ ಸ್ತೋತ್ರವಾಗ್ಲಿ. ಆಮೇನ್.